ಹೊಸ ಹೊಸ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಚಿಂತನೆಯನ್ನು ಸಹಿತ ಇವತ್ತು ಕನ್ಯಾ ರಾಶಿಯವರು ಮಾಡ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹೇಳಿಕೆ ಮಾತು ಕೇಳೋದು ಜಾಸ್ತಿ ಆಗುತ್ತೆ. ಇವತ್ತು ಯಾರೊಬ್ಬರು ಏನು ಹೇಳಿದ್ರು ಆ ವಿಚಾರದಲ್ಲಿ ಬಹಳ ಬೇಗ ತಲೆ ಕೊಡ್ತೀರಿ. ಅದರಿಂದ ಸಮಸ್ಯೆನೂ ತಂದೊಡ್ಕೊಳ್ತೀರಿ. ಜೋಪಾನ, ಯಾರು ಏನೇ ಹೇಳಿದ್ರು ಸಹಿತ ಅವರು ನಿಮ್ಮ ಒಳ್ಳೆಯದಕ್ಕಾಗಿ ಎಷ್ಟು ಹೇಳ್ತಿದ್ದಾರೆ, ಅದರಿಂದ ಸಮಸ್ಯೆ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ಆಲೋಚಿಸಬೇಕು. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು, ಹಾಗೆ ವಯಸ್ಸಾಗಿರ್ತಕ್ಕಂಥ ವೃದ್ಧರು, ಇಬ್ಬರ ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸಗಳಿದೆ. ಸ್ವಲ್ಪ ಆಲೋಚನೆ ಮಾಡಿ. ಶೀತ ಬಾಧೆಯನ್ನು ನರಳೋದಾಗಲಿ ಅಥವಾ ಸಣ್ಣ ಪುಟ್ಟ ಗಾಯ ಮಾಡ್ಕೊಳ್ಳೋದು, ಬೀಳೋದು, ಇಂಥ ಸಮಸ್ಯೆಗಳು ಸಹಿತ ಕನ್ಯಾ ರಾಶಿಯವರಿಗೆ ಎದುರಾಗಬಹುದು. ಅದರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ 15 ನಿಮಿಷದ ತನಕ 3 ರಿಂದ 4:15 ಒಳಗಾಗಿ ಈ ಸಮಯದಲ್ಲಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕೋದು ಬೇಡ. ಯಾವುದೇ ವ್ಯವಹಾರಗಳು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಎಡವಟ್ಟಾಗುತ್ತೆ, ಇಲ್ಲದ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆಯಿಂದ ನೀವು ನರಳುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಅದರಿಂದ ಜೋಪಾನ, ಸ್ವಲ್ಪ ಧೈರ್ಯದಿಂದ ಇದ್ದರೆ ಎಲ್ಲ ಕೆಲಸಗಳನ್ನು ಸಾಧನೆ ಮಾಡ್ಕೋಬಹುದು. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರು ಇವತ್ತಿನ ದಿವಸ ಅರ್ಕ ಗಣಪತಿನಾಗಲಿ ಅಥವಾ ಮಹಾಗಣಪತಿನ ಯಾವುದೋ ಒಂದು ಗಣಪತಿ ಆಲಯಕ್ಕಾಗಲಿ ಅಥವಾ ನಿಮ್ಮ ಮನೆಯಲ್ಲೇ ಒಂದು ಗಣಪತಿ ಫೋಟೋ ಇದ್ದರೆ ಒಂದು 21 ಅಥವಾ 11 ಗರಿಕೆಯನ್ನು ತೆಗೆದು ಗಣಪತಿ ಪಾದದ ಮೇಲಿಟ್ಟು ನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಆಚೆ ಕಡೆ ಗಮನ ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ನೋಡ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತೀರಿ. ಇವತ್ತಿನ ದಿವಸ ಮನಸ್ಸು ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ದಿನ. ಹುಚ್ಚೆದ್ದು ಕುಣಿಯುವಂತಹವರು ಸಾಕಷ್ಟು ಜನ ಇದ್ದಾರೆ. ಹುಚ್ಚೆದ್ದು ಕುಣಿಯೋದು ಅಂದರೆ ಹುಚ್ಚಿಡಿದು ಕುಣಿಯುವಂಥದ್ದಲ್ಲ. ಹುಚ್ಚನ್ನು ಅಂದರೆ ಮನಸ್ಸಲ್ಲಿ ಇರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಶೀಘ್ರವಾಗಿ ಈಡೇರಿಸ್ಕೊಂಡ್ಬಿಡ್ಬೇಕು. ಯಾರನ್ನೋ ಮಾತಾಡಬೇಕು, ಯಾರ ಜೊತೆನೂ ಓಡಾಡಬೇಕು, ಅಥವಾ ಯಾವುದೋ ಒಂದು ವಸ್ತು ತರಬೇಕು, ಅಥವಾ ಯಾವುದೋ ಒಂದು ಕೆಲಸವಾಗಿ ನೀವು ನಿಯೋಗ ಪಟ್ಕೊಂಡಿರ್ತಕ್ಕಂಥ ಆ ಸಮಯ ಇಲ್ಲಿದ್ದರೂ ಸಹಿತ ಸಮಯವನ್ನು ಮಾಡಿಕೊಂಡ್ರೂ ಆ ಕೆಲಸ ತೂಗಿಸಬೇಕು. ಒಟ್ಟಾರೆ ಹೇಳಬೇಕಂದ್ರೆ ತುಲಾರಾಶಿಯವರ ಒಳಗಿರ್ತಕ್ಕಂಥ ಒಳ ಆಸೆ ಅಂದರೆ ಒಳ ಮನಸ್ಸಿನಲ್ಲಿ ನೀವೇನು ಆಸೆ ಆಕಾಂಕ್ಷೆ ಇಟ್ಕೊತೀರೋ ಅದನ್ನು ಶೀಘ್ರವಾಗಿ ಕಾರ್ಯಸಿದ್ಧಿ ತಂದುಕೊಳ್ತೀರಿ. ಹಾಗೆ ಸಮಸ್ಯೆ ಎಂಬತಕ್ಕಂಥದರ ಮನೆ ಬಾಗಿಲನ್ನೂ ಮುಟ್ತೀರಿ. ಜೋಪಾನ, ಹಾಕುವ ಹೆಜ್ಜೆ ಭಾಳ ಜೋಪಾನ, ಎಚ್ಚರ ಇರಲಿ. ಯಾಕೆಂದರೆ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳನ್ನು ತಂದುಕೊಳ್ಳುವಂಥ ದಿನ ಇವತ್ತಾಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮನೆಯಿಂದ ಆಚೆ ಹೊರಡುವಾಗ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿ, ಅಥವಾ ನಿಮ್ಮ ದುಃಖಗಳನ್ನು ದೂರ ಮಾಡ್ತಕ್ಕಂಥ ನೀವು ನಂಬಿರ್ತಕ್ಕಂಥ ದೇವಿಯ ಆರಾಧನೆ ಮಾಡಿ. ಗ್ರಾಮ ದೇವತೆ ದರ್ಶನ ಮಾಡ್ಕೊಂಡು ಹೋಗುವಂಥದ್ದು, ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ಅಥವಾ ಅರ್ಚನೆ ಮಾಡಿರ್ತಕ್ಕಂತಹ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳುವಂಥದ್ದು, ಇಂಥದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತಿನ ಯೋಗ ಫಲ ಬಹಳ ವಿಶೇಷವಾದ್ದು, ಅರ್ಥಗರ್ಭಿತವಾಗಿರ್ತಕ್ಕಂತಹ ಈ ದಿನ. ಇವತ್ತು ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಹಾಗೆ ಮನಸ್ಸೊಳಗಿರ್ತಕ್ಕಂತಹ ನೋವನ್ನು ದೂರ ಮಾಡಿಕೊಂಡು ಧೈರ್ಯದಿಂದ ಮಾಡುವ ಕೆಲಸಗಳ ಕಡೆ ಗೌರವದಿಂದ ನಡ್ಕೊಂಡ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರೊಂದಿಗೆ ಇವತ್ತು ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಂತಹ ಕಾಲ ಒಂದು ಚಿಟಿಕೆಯಷ್ಟು ಉದ್ದಿನಬೇಳೆ ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ, ಜೊತೆಗೆ ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಿ. ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಿ. ಒಂದು ಕಡೆ ಕೂತು ಕೆಲಸ ಮಾಡ್ತಕ್ಕಂಥದ್ದು ಅಥವಾ ನೀವು ಮಾಡುವ ಕೆಲಸದ ಕಡೆ ಹೆಚ್ಚು ಗಮನ ಕೊಡುವಂಥದ್ದು, ಸ್ವಲ್ಪ ಇವತ್ತು ಚಂಚಲತೆ ಇದೆ. ಯಾವುದೇ ಒಂದು ಕೆಲಸವನ್ನಾದರೂ ಸಹಿತ ಪರಿಪಕ್ವವಾಗಿ ಮಾಡಲಿಕ್ಕಾಗೋದಿಲ್ಲ. ಜೊತೆಗೆ ಇವತ್ತು ಕೆಲಸಕ್ಕೆ ಹೋಗೋದಾ ಬಿಡೋದಾ, ಅಥವಾ ರಜಾ ಸಿಕ್ಕಿದ್ರೆ ಸಾಕಪ್ಪ, ಮನೇಲಿದ್ದರೆ ಸಾಕಪ್ಪ ಅನ್ನೋ ಥರದಲ್ಲಿ ಆಲೋಚನೆ ಮಾಡ್ತಾ ಇರ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲೂ ಮಾತು ಕೊಟ್ಟಂತೆ ಆ ಮಾತಿನ ಪ್ರಕಾರ ನಡ್ಕೊಳ್ಳೋಕ್ಕಾಗಲ್ಲ. ಯಾರಾದರೂ ಮಾತು ಕೊಟ್ಬಿಟ್ಟಿರ್ತೀರಿ, ಒಂದಿಷ್ಟು ಹಣಕಾಸನ್ನು ಇವತ್ತು ನಾನು ಕೊಡ್ತೀನಿ, ಅಥವಾ ಇವತ್ತು ನನ್ನಿಂದ ಏನಾದರೂ ಒಂದು ಸಹಾಯ ಮಾಡಬಲ್ಲೆ, ಅಥವಾ ಇವತ್ತು ನಾನು ಕೊಡಬೇಕಾದವರಿಗೆ ಸಾಲವನ್ನು ಅಥವಾ ತೆಗೆದುಕೊಂಡಿರ್ತಕ್ಕಂತಹ ಮೌಲ್ಯ ಅಥವಾ ಯಾವುದಾದ್ರು ಒಂದು ವಸ್ತುಗಳನ್ನು ಕೊಟ್ಟು ಋಣವನ್ನು ಹರಿಸ್ಕೊಳ್ತೀನಿ ಅಂತ ಮನಸ್ಸಲ್ಲಿದೆ ಅಷ್ಟೇ, ಬಟ್ ಅದು ಮಾಡಲಿಕ್ಕಾಗೋದಿಲ್ಲ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೂ ಸಹಿತ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣಪಟ್ಟ ವ್ಯತ್ಯಾಸ ಇದೆ. ಮನಸ್ಸಿಗೆ ನೆಮ್ಮದಿ ಇಲ್ದಿರಂತ ಇದೆ. ಚಂಚಲತೆ ಇರತಕ್ಕಂಥದ್ರಿಂದ ಯಾರೊಂದಿಗೆ ಏನು ಹೆಚ್ಚು ಮಾತಾಡ್ದಿರ ಜೋಪಾನವಾಗಿದ್ದು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದರೆ ವೃಷಭ ರಾಶಿಯವರಿಗೆ ಭಾಳಷ್ಟು ಅವಶ್ಯಕತೆ ಇದ್ದರೆ ಮಾತ್ರ ಇವತ್ತು ಕೆಲಸಗಳಿಗೆ ಕೈ ಹಾಕಿ, ಇಲ್ಲ ಅಂದರೆ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಸಹಿತ ಅಷ್ಟೇ ಲೇಸು. ಇವತ್ತು ಸ್ವಲ್ಪ ಯಾಮಾರಿದ್ರೂ ಸಹಿತ ಅಥವಾ ಸ್ವಲ್ಪ ನೀವು ಮುಂಜಾಗ್ರತಾ ಕ್ರಮ ಸರಿಯಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿದಿರ, ಏನಾದರೂ ಒಂದು ತೀರ್ಮಾನ ತಂದುಕೊಂಡು ಅದರಿಂದ ಸಮಸ್ಯೆಗೆ ಈಡು ಮಾಡ್ಕೊಳ್ತೀರಿ. ಜೋಪಾನ, ಎಚ್ಚರ ಇರಲಿ, ಎಚ್ಚರಿಕೆಯಿಂದ ನಡೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ, ಅಂದುಕೊಂಡಿದ್ದನ್ನು ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದು,
ಅಥವಾ ಯಾವುದಾದ್ರು ಒಂದು ವಿಚಾರದಲ್ಲಿ ಸಾಧನೆ ಮಾಡಿ ಸಾಧನೆಯಿಂದ ಅದರಿಂದ ಒಂದಿಷ್ಟು ತೃಪ್ತಿ ಕಾಣ್ತಿದ್ದೀನಿ ಅಂತ ತಿಳ್ಕೊಳ್ತಕ್ಕಂಥದ್ದು. ಜೊತೆಗೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚ್ತಿದ್ದೀವಿ ಅಂದರೆ ನಮ್ಮ ಒಂದು ಭವಿಷ್ಯದಲ್ಲಿ ನಮ್ಮ ಸಂಪಾದನೆ, ನಮ್ಮ ಮೌಲ್ಯ ಅಥವಾ ನಮ್ಮಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ರಲ್ಲೇ ನಾವು ತೃಪ್ತಿ ಕಾಣ್ತಿದ್ದೀವಿ ಅಂತಕ್ಕಂಥದ್ರ ಮನಸ್ಥಿತಿ ಸಹಿತ ಇವತ್ತು ನಿಮ್ಮ ರಾಶಿ ಫಲದಲ್ಲಿದೆ. ಹಾಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನವೂ ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ 20 ನಿಮಿಷದವರೆಗೂ 3ರಿಂದ 4:20 ಮಧ್ಯದಲ್ಲಿ ದೂರಭಾರ ಪ್ರಯಾಣ ಬೇಡ. ಜೊತೆಗೆ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಬೇಡ. ಯಾರೊಂದಿಗೆ ಏನೇ ಕಮಿಟ್ಮೆಂಟ್ ಆಗೋದು ಸಹಿತ ಈ ಸಮಯದಲ್ಲಿ ಸಮಂಜಸವಲ್ಲ. ಸ್ವಲ್ಪ ಜೋಪಾನ, ಎಚ್ಚರಿಕೆ ಇರಲಿ. ಎಚ್ಚರಿಕೆಯಿಂದ ನಡೆಯೋದು ಬಹಳಷ್ಟು ಉತ್ತಮ. ಹಾಗೆ ಮಿಥುನ ರಾಶಿಯವರು ಸಾಧ್ಯವಾದರೆ ಇವತ್ತಿನ ದಿವಸ ಮಹಾವಿಷ್ಣು ಆಲಯಕ್ಕೆ ಹೋಗಿ ತುಳಸಿಯಿಂದ ಅರ್ಚನೆ ಮಾಡಿಸಿ ತುಳಸಿ ಪ್ರಸಾದವನ್ನೇ ತೆಗೆದುಕೊಳ್ಳೋದ್ರಿಂದ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಹಾಗೆ ಅದರೊಂದಿಗೆ ಸಾಧ್ಯವಾದರೆ ಒಂದಿಷ್ಟು ಗೋಧಿ ಬೆಲ್ಲವನ್ನು ಶ್ರೀನಿವಾಸನ ಸಾನ್ನಿಧ್ಯದಲ್ಲೋ ಅಥವಾ ವಿಷ್ಣು ಆಲಯದಲ್ಲೋ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಮಿಥುನ ರಾಶಿಯವರ ವ್ಯವಹಾರಗಳಲ್ಲಿ ಮತ್ತಷ್ಟು ಪ್ರಗತಿ ಕಾಣ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಲಾಭ ನೋಡ್ತಕ್ಕಂಥ ದಿನ, ಮನಸ್ಸು ಶಾಂತಿ ಇಟ್ಕೊಳ್ತಕ್ಕಂಥ ದಿನ. ಮೊದಲೇ ಹೊರಗಡೆ ಪ್ರಾಪಂಚಿಕವಾಗಿ ಇವತ್ತು ಬಹಳಷ್ಟು ತಂಪಿದ್ರೂ ಸಹಿತ ಅದರೊಂದಿಗೆ ಆರೋಗ್ಯದಲ್ಲೂ ಸಹಿತ ಇವತ್ತಿನ ಸಹ ಒಂದಷ್ಟು ವಿಶೇಷತೆಗಳನ್ನೇ ನೋಡ್ತೀರಿ. ಕರ್ಕಾಟಕ ರಾಶಿಯವರು ನಿಜಕ್ಕೂ ಲಾಭದ ದಿನ, ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಮನಸ್ಸಿಗೆ ಶಾಂತಿನೂ ತಂದುಕೊಳ್ತೀರಿ. ಅದರಿಂದ ಇವತ್ತು ನೀವು ಮಾಡುವ ಕಾಯಕದಲ್ಲಿ ಸಾಕಷ್ಟು ಪ್ರಗತಿ ಇದೆ. ಆ ಪ್ರಗತಿಯೊಂದಿಗೆ ವಿಶೇಷವಾದ ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನುಳಿದ ರಾಶಿಗಳ ಇವತ್ತಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮ ಸ್ವರ ತರಂಗವನ್ನು ಆಧರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ಗುರುಜಿಯವರಿಂದ ತಿಳ್ಕೊಳ್ಳೋಣ. ಹಾಗಿದ್ರೆ ಬನ್ನಿ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ರಮ್ಯಾ. ಎಲ್ಲಿಂದ ಕರೆ ಮಾಡಿದ್ದೀರಾ? ಸಕಲೇಶ್ಪುರದಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಬಗ್ಗೆನೆ ಮಾತಾಡಿ ಮಾ. ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಮ್ಮ. ತುಂಬಾ ಖುಷಿ ಆಗ್ತಿದ್ದಿಲ್ಲ, ಇನ್ನು 2 ದಿನ ಟ್ರೈ ಮಾಡಿದ್ದು, ಇಷ್ಟು ಬೇಗ ಸಿಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ಏನಮ್ಮ, ಸಕಲೇಶ್ಪುರ ಅಂದ್ರೆ ಸಾಮಾನ್ಯವ? ಇವಾಗ ಎಷ್ಟು ತಂಪು ವಾತಾವರಣ, ಎಲ್ಲೆಲ್ಲೂ ಹಚ್ಚ ಹಸಿರು. ಅದೃಷ್ಟ ಮಾಡಿದ್ದೀರಿ ನೀವು ಆ ಸುಂದರವಾದಂತಹ ತಾಯಿ ಮಡಿಲಲ್ಲಿ ಇರಲಿಕ್ಕೆ. ಸಕಲೇಶ್ಪುರ ಹೇಗಿದೆ ಕ್ಲೈಮೇಟ್ ಈಗ? ಚೆನ್ನಾಗಿದೆ, ಮಳೆ ಇಲ್ಲ. ಆದ್ರೆ ಮಳೆ ಇಲ್ವಾ? ಸ್ವಲ್ಪ ಅಷ್ಟೇ, ಫುಲ್ ಬಿಸಿಲಿದೆ, ಸ್ವಲ್ಪ ಮಳೆ. ಆದರೂ ತುಂಬಾ ಹಸಿರಿನಿಂದ ಕಂಗೊಳಿಸುವಂತ ಸ್ಥಳ ಅಲ್ವಾ ಅದು? ಹೌದು ಗುರುಜಿ. ನೋಡಿ, ಅಂತಹ ರಮಣೀಯವಾದಂತಹ ಸ್ಥಳದಲ್ಲಿ ವಾಸ ಮಾಡೋ ಭಾಗ್ಯ ನಿಮ್ಮದು. ಹೌದು ಗುರುಜಿ. ಹೇಳಿ ತಾಯಿ, ಮಾತಾಡಮ್ಮ. ಮದ್ವೆ ಆಗಿ 5 years ಆಯ್ತು ಜಿ. ಮಕ್ಳಿಲ್ಲ. ವೈದ್ಯರ ಹತ್ರ ತೋರ್ಸಿದೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಪ್ರಾಬ್ಲಮ್ ಇಲ್ಲ ಅಂದರೆ ಖಂಡಿತ ಅನುಕೂಲ ಆಗುತ್ತೆ. ಸ್ವಲ್ಪ ವಿಳಂಬ ಆಗಿರಬಹುದು, ಆಲೋಚನೆ ಮಾಡುವಂಥದ್ದೇನಿಲ್ಲ. ನಿಮ್ಮದು ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಮ್ಮ? ಸ್ವಲ್ಪ ಪೀರಿಯಡ್ ಡೈಟ್ ಆಗುತ್ತೆ, ಅದೇ ಬ್ಲೀಡಿಂಗ್ ಕಮ್ಮಿ ಗುರುಜಿ. ಹಾಗಾಗಿ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ. ಏನಿಲ್ಲ, ಅದೆಲ್ಲ ಏನು ಪ್ರಾಬ್ಲಮ್ ಆಗೋದಿಲ್ಲ, ಸರಿ ಹೋಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಈಗಾಗಲೇ ಸಾಕಷ್ಟು ಬಾರಿ ಇದಕ್ಕೆ ಸಂಬಂಧಪಟ್ಟಂಥ ಚಿಕ್ಕ ಪುಟ್ಟ ಒಂದು ಔಷಧಿಗಳು ಹೇಳಿದ್ದೇನೆ. ಇದೇ ಪ್ರಕಾರ ಔಷಧಿ ಒಂದು ಸತಿ ತೆಗೆದುಕೊಳ್ಳಿ. ಅಂದರೆ ಈ ಅಶೋಕ ಮರದ ಚಕ್ಕೆ ಮತ್ತು ಬೇಲದ ಮರದ ಚಕ್ಕೆ. ಬೇಲದ ಹಣ್ಣು ಗೊತ್ತಾ ನಿಮಗೆ? ಯಾವ್ದು? ಬೇಲದ ಮರ ಅಂತ ಹೇಳ್ತಾರೆ. ಬೇಲದ ಮರ ಗೊತ್ತಿಲ್ಲ. ಅಶೋಕ ಮರ ಅಂದ್ರೆ ಗಂಧದ ಮರ ಗೊತ್ತು. ಅಯ್ಯೋ, ಗಂಧ ಅಲ್ಲ ತಾಯಿ, ಅಶೋಕ ಮರ ಅಂದರೆ ನಾವು ಇನ್ನೂ ಎಷ್ಟೋ ಕಡೆ ಇವೆಲ್ಲ ತೋರಿಸಿದ್ವಿ, ಆದರೂ ಇನ್ನೂ ಕನ್ಫ್ಯೂಷನಲ್ಲಿದ್ದಾರಲ್ಲ. ಅಶೋಕ ಮರ ಅಂದರೆ ಸಾಮಾನ್ಯಕ್ಕೆ ರಸ್ತೆಗಳ ಮಧ್ಯದಲ್ಲಿ ಉದ್ದಕ್ಕೂ ಮರ ಬೆಳೆದು ನಿಂತಿರುತ್ತೆ. ಮಾವಿನೆಲೆ ಥರ ಇರುತ್ತೆ, ನೇರಳೆ ಹಣ್ಣಿನ ಥರ ಅದರಲ್ಲಿ ಹಣ್ಣು ಬಿಡುತ್ತೆ, ಆದರೆ ತಿನ್ನುವಂಥದ್ದಲ್ಲ. ಅಶೋಕ ಮರದ ಚಕ್ಕೆ. ನಿಮಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂದರೆ ಸ್ವಲ್ಪ ದಿವಸ ಕಾಯಿರಿ. ಆದಷ್ಟು ಬೇಗ ಈ ಅಶೋಕ ಮರದ ಚಕ್ಕೆ ಮತ್ತು ಬೇಲದ ಮರದ ಚಕ್ಕೆ, ಆ ಬೇಲದ ಮರ ಅಂದರೆ ಅದು ಇಷ್ಟಪ್ಪ ಬೇಲದ ಹಣ್ಣು ಅಂತ ಹೇಳ್ತಾರೆ. ಅದರೊಳಗೆ ಬೀಜಗಳಿರುತ್ತೆ, ಅದಕ್ಕೆ ಬೆಲ್ಲ ಏಲಕ್ಕಿ ಹಾಕ್ಕೊಂಡು ತಿಂತಾರೆ. ಭಾಳ ರುಚಿ ಇರತಕ್ಕಂಥದ್ದು ಅದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದದು. ಮೂಳೆಗಳಿಗೆ ಸವದಿರ್ತಕ್ಕಂತಹ ಮೂಳೆಗಳಿಗೂ ಸಹಿತ ಮತ್ತು ವಿಪರೀತ ಮೂಳೆಗಳನ್ನು ಇದ್ದರೂ ಸಹಿತ ಅದರಲ್ಲಿ ಭಾಳ ಅನುಕೂಲ ಔಷಧಿ ಇದೆ. ಇರಲಿ, ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳನ್ನು ನಾನು ಹೇಳೋಕ್ಕಿಂತ ನಿಮಗೆ ನಾನು ತಂದು ತೋರಿಸೋದೇ ಕರೆಕ್ಟು. ಆಮೇಲೆ ನಾನೊಂದು ಹೇಳಿದ್ದೀವಿ, ಗಂಧದ ಮರ ತೆಗೆದುಕೊಂಡ್ಬಿಟ್ರೆ ವ್ಯತ್ಯಾಸ ಆಗಬಾರ್ದು. ಅದನ್ನು ತೋರಿಸೋಣ. ಒಳ್ಳೆಯದಾಗಲಿ ತಾಯಿ.